ನಮಸ್ಕಾರ. ನಾನು ಡಾಕ್ಟರ್ ಸಮರ್ಥರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್, ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಹೋದ ಸಂಚಿಕೆಯಲ್ಲಿ ನಾವು ದೃಷ್ಟಿದೋಷ ನಿವಾರಣೆ ಮಾಡೋದಕ್ಕೆ ಹನುಮಂತ ಹಾಗೂ ಬ್ರಹ್ಮ ವಿಷ್ಣು ಮಹೇಶ್ವರನ ನೆನೆಸ್ಕೊಬೇಕು ಅಂತ ನಾನು ತಿಳಿಸ್ಕೊಟ್ಟೆ. ಈ ಸಂಚಿಕೆಯಲ್ಲಿ ಊಟ ಮಾಡೋಕ್ಕೆ ಮೊದಲು ಏನು ತಿನ್ನಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಲವಣಾದ್ರಕ ಸೇವನೆ, ಈ ಮೇನ್ ಮೀಲ್ಸ್ ಅಂತ ಹೇಳ್ತೀವಿ ನಾವು. ನಾನು ಹೇಳಿದ್ದು ದಿವಸಕ್ಕೆ 2 ಸಲ ಆಹಾರ ಸೇವನೆ ಮಾಡೋದು 2 ಮೇನ್ ಮೀಲ್ಸು. ಆ ಮೇನ್ ಮೀಲ್ಸ್ ಮೊದಲು ಲವಣಾದ್ರಕ ಮಿಕ್ಸ್ಚರು ಸೇವನೆ ಮಾಡೋದ್ರಿಂದ ಅಗ್ನಿ ವೃದ್ಧಿ ಆಗತ್ತೆ, ರುಚಿ ಚೆನ್ನಾಗಿ ತಟ್ಟತ್ತೆ, ಬಾಯಿ ಹಾಗೂ ಗಂಟ್ಲು ಎಲ್ಲ ಕ್ಲಿಯರ್ ಆಗತ್ತೆ. ಒಂದು ಹಳೆ ಕಾಲದಲ್ಲಿ 5 ಪೈಸಾ ಬರ್ತಾಯಿತ್ತು. 5 ಪೈಸಾ ಶುಂಠಿ ಪೀಸ್ ತೊಗೊಂಡು ಅದಕ್ಕೆ ಸೈಂಧವ ಲವಣ ಮಿಕ್ಸ್ ಮಾಡಿಬಿಟ್ಟು ಬಾಯಲ್ಲಿ ಹಾಕಿ ಅಗಿಬೇಕು ಚೆನ್ನಾಗಿ. ಅದು ಅಗ್ಯದಿಂದ ಏನಾಗುತ್ತೆ ಅಂದರೆ ಎಲ್ಲ ರಸ ಉತ್ಪತ್ತಿ ಆಗುತ್ತೆ ಇಲ್ಲಿ, ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ ಕತ್ತಿಂದ. ಸೊ ಬಾಯಿ ಹಾಗೂ ಕತ್ತು, ಥ್ರೋಟು ಇದೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ. ಇದು ಲವಣಾದ್ರಕ ಸೇವೆಯಿಂದ ಉಪಯೋಗ. ನಾನು ಹೇಳಿದ್ದು ಬೆಳಗ್ಗೆ ಒಂದ್ಸಲಿ ಆಹಾರ, ಸಂಜೆ ಒಂದ್ಸಲಿ ಆಹಾರ. ಸ್ವಲ್ಪ ದಿವಸ ಇದು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಿ. ಜಸ್ಟ್ ಊಟ ಮಾಡೋಕ್ಕೆ ಮೊದಲು ಒಂದು 10 ನಿಮಿಷ ಮುಂಚೆ ಇದು ಲವಣಾದ್ರಕ 2 ಸೇವನೆ ಮಾಡಿ, ಅದು ನಂತರ ಊಟ ಮಾಡಿ. ಇದರಿಂದ ನಿಮ್ಮ ಕಾಯಿಲೆಗಳೆಲ್ಲ ದೇಹದಲ್ಲಿ ಏನಾರ ಇತ್ತು ಅಂದರೆ ಹೋಗೋಕ್ಕೆ ಶುರು ಆಗುತ್ತೆ. ಯಾಕಂದರೆ ಶುಂಠಿ ವಿಶ್ವ ಭೇಷಜ, ಯೂನಿವರ್ಸಲ್ ಫಿಸಿಷಿಯನ್ ಔಷಧಿ. ಶುಂಠಿ ಎಲ್ಲ ಕಾಯಿಲೆಗಳಲ್ಲಿ ಉಪಯೋಗಿಸ್ಬೋದು ನಾವು. ಈ ಶುಂಠಿ ಸೈಂಧವ ಲವಣದ ಜೊತೆ ಮಿಕ್ಸ್ ಮಾಡಿಬಿಟ್ರೆ ಒಂದು ದೊಡ್ಡ ಮದ್ದಿದು ಎಲ್ಲ ಕಾಯಿಲೆಗಳಿಗೆ. ಬಟ್ ಇದು ಹಸಿವು ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ಲು. ನಂಗೆ ಇನ್ನೂ ಹಸುವಾಗಿಲ್ಲ ಅಂದಾಗ ಇದು ಒಂದು, ಈ ಮಕ್ಕಳಿಗೆ ಬೇಕಾದ್ರೆ ಇದು ಶುಂಠಿ ಚಾಕ್ಲೇಟ್ ಥರ ಮಾಡಿಬಿಟ್ಟು ಕೊಟ್ಬಿಡಿ ಊಟಕ್ಕೆ ಮೊದಲು, ಹಸುವು ಚೆನ್ನಾಗಿ ಮಾಡುತ್ತೆ. ಜ್ವರ ಬಂದು ಬಿಟ್ಟು ಹೋಗಿರುತ್ತೆ, ಇನ್ನೂ ಹಸುವು ಸರಿಗಾಗಿರಲ್ಲ, ಆವಾಗ ಲವಣಾದ್ರಕ ಸೇವನೆ ಮಾಡ್ಬೋದು. ಒಳ್ಳೆ ವೀಕೆಂಡ್ ದಿವಸ ಒಳ್ಳೆ ಆಹಾರ ಮಾಡಿರ್ತೀರ, ಇನ್ನೂ ಹಸುವಾಗಿರಲ್ಲ, ಆವಾಗ ಇದನ್ನು ಸೇವನೆ ಮಾಡೋದ್ರಿಂದ ಹಳೇದು ಏನಾರ ಇತ್ತು ಹೊಟ್ಟೆಯಲ್ಲಿ ಅದೆಲ್ಲ ಡೈಜೆಸ್ಟ್ ಆಗಿ ಹೊಸ ಐಟಮ್ ತಿನ್ನೋದಕ್ಕೆ ರೆಡಿ ಆಗ್ತೀರ. ಸೊ ಲವಣಾದ್ರಕ ಸೇವನೆ ಮಾಡೋದು ತುಂಬ ಒಳ್ಳೆಯದು. ಈ ಲವಣಾದ್ರಕ ಸೇವನೆ ಮಾಡೋದ್ರಿಂದ ಮತ್ತೊಂದು ಒಳ್ಳೆ ವಿಚಾರ ಏನು ಅಂದರೆ, ಬರೀ ಜಠರಾಗ್ನಿ ಇಂಪ್ರೂವ್ ಮಾಡಲ್ಲ, ಧಾತುವಾಗ್ನಿಗಳೂ ಇಂಪ್ರೂವ್ ಮಾಡ್ಕೊಂಡು ಹೋಗುತ್ತೆ. ಈ ಲವಣಾದ್ರಕ ನಾವು ಈ ಅದ್ರಕ ಶುಂಠಿ ನಾವು ಈ ಆಮವಾತ ಕಂಡೀಷನ್ಸಲ್ಲಿ ತುಂಬ ಪ್ರಿಸ್ಕ್ರೈಬ್ ಮಾಡ್ತೀವಿ. ಅಂದರೆ ಈ ರುಮೆಟೆಡ್ ಆರ್ಥರೈಟಿಸ್, ಜಾಯಿಂಟ್ಸಲ್ಲೆಲ್ಲ ಊತ ಬಂದು ನೋವು ಬರುತ್ತೆ ನೋಡಿ. ಚಳಿಗಾಲದಲ್ಲಿ ಬೆಳಗ್ಗೆ ತುಂಬ ಗಟ್ಟಿಯಾಗಿರುತ್ತೆ ಜಾಯಿಂಟ್ಸು, ಊತ ಬಂದುಬಿಟ್ಟಿರುತ್ತೆ, ನೋವಿರುತ್ತೆ, ಮೂಮೆಂಟ್ ಮಾಡೋಕ್ಕಾಗಲ್ಲ, ಆಮವಾತ ಅಂತ ಕಂಡೀಷನ್ ಇದು. ಈ ಆಮವಾತದಲ್ಲಿ ಈ ಅದ್ರಕ ಸೇವನೆ ಮಾಡೋದು, ಜಿಂಜರ್ ಸೇವನೆ ಮಾಡೋದು, ಶುಂಠಿ ಸೇವನೆ ಮಾಡೋದು ತುಂಬ ಹೆಲ್ಪ್ಫುಲ್ಲು. ಸೊ ಲವಣಾದ್ರಕ ಸೇವನೆ ಮಾಡೋದ್ರಿಂದ ಅದು ಕೂಡ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಹೊಟ್ಟೆಯಲ್ಲಿ ಡೈಜೆಸ್ಟಿವ್ ಸಮಸ್ಯೆಗಳಿದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ. ಕೊಲೆಸ್ಟ್ರಾಲು ಅದೆಲ್ಲ ಜಾಸ್ತಿ ಇತ್ತು ಅಂದರೆ, ದೇಹದಲ್ಲಿ ಆಮಗಳು ಎಲ್ಲ ಕಡೆ ಸಂಚರಿಸ್ತಾ ಇತ್ತು ಅಂದರೆ, ಈ ಲವಣಾದ್ರಕ ಸೇವನೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಈ ಕೆಲವು ಕಾಯಿಲೆಗಳು, ಕ್ಯಾನ್ಸರ್ ಅಂತ ಕಾಯಿಲೆಗಳಲ್ಲಿ ಅರುಚಿ ತುಂಬ ಜಾಸ್ತಿ ಆಗುತ್ತೆ. ಡಾಕ್ಟ್ರೇ ತಿನ್ನಬೇಕು ಅಂತ ಅನಿಸ್ತಾ ಇದೆ ನನಗೆ, ಆದರೆ ರುಚಿ ಆಗ್ತಾ ಇಲ್ಲ, ನನಗೆ ಹಸುವಿದೆ ಆದರೆ ತಿನ್ನಬೇಕು ಅಂತ ಅನಿಸ್ತಾ ಇಲ್ಲ. ಇಂಥದ್ದಲ್ಲಿ ಲವಣಾದ್ರಕ ಕೊಡೋದ್ರಿಂದ ಈ ಅಗ್ನಿನೂ ವೃದ್ಧಿ ಆಗುತ್ತೆ, ರುಚಿ ಕೂಡ ಚೆನ್ನಾಗಿ ಬರುತ್ತೆ. ಬಾಯಲ್ಲಿ ಏನಾರು ಬ್ಯಾಡ್ ಕೋಟಿಂಗ್ ಅಂತ ಏನಾರು ಇತ್ತು ಅಂದರೆ ಆ ಕೋಟಿಂಗ್ ಕೂಡ ಹೊಟ್ಟೋಗುತ್ತೆ. ಇದು ಲವಣಾದ್ರಕ ಸೇವನೆ ಮಾಡೋದು ತುಂಬ ಬೆನಿಫಿಟ್ಸು. ಈ ಲವಣಾದ್ರಕ ಆದಷ್ಟು ನೀವು ಸೇವನೆ ಮಾಡೋದು ಬೆಳಗ್ಗೆ ನಿಮ್ಮ ಮೊದಲನೇ ಭೋಜನದ ಮುಂಚೆ, ಸಂಜೆ ಇನ್ನೊಂದು ಭೋಜನಕ್ಕೆ ಮುಂಚೆ ಲವಣಾದ್ರಕ ಸೇವನೆ ಮಾಡೋದು ತುಂಬ ಬೆನಿಫಿಟ್ಟು. ಸೊ ಈ ಲವಣಾದ್ರಕ ಅಭ್ಯಾಸ ಮಾಡ್ಕೊಳ್ಳಿ. ಅದನ್ನು ನೀಟಾಗಿ ಶುಂಠಿಯ ಉಪ್ಪನ್ನ
ಸ್ವಲ್ಪ ಅದನ್ನು ತುಪ್ಪದಲ್ಲಿ ಬೇಕಾದ್ರೆ ಹುರಿದ್ಬಿಟ್ಟು ಅದಕ್ಕೆ ಉಪ್ಪೆಲ್ಲ ಹಾಕ್ಬಿಟ್ಟು ಅದು ಡ್ರೈ ಮಾಡಿಬಿಟ್ಟು ಒಂದು ಜಾರಲ್ಲಿ ಇಟ್ಕೊಂಬಿಡಿ ನಿಮ್ಮ ಡೈನಿಂಗ್ ಟೇಬಲ್ ಮೇಲೆ. ಸೊ ಊಟ ಮಾಡೋಕ್ಕೆ ಮುಂಚೆ ಅದನ್ನ ಸ್ವಲ್ಪ ಕಾಳುಗಳು ತೊಗೊಂಡು ಬಾಯಿಗೆ ಹಾಕಿ ಅಗಿರಿ. ಅಗಿದ್ಬಿಟ್ಟು ಒಂದು ಸ್ವಲ್ಪ 5-10 ನಿಮಿಷ ವೆಯ್ಟ್ ಮಾಡಿ, ಅದೆಲ್ಲ ಒಳಗಡೆ ಹೋಗಿ ಹೊಟ್ಟೆ ಒಳಗಡೆ ಹೋಗಿ ರೀಚ್ ಆಗಬೇಕು. ಅದ ನಂತರ ಅಲ್ಲಿ ಅಗ್ನಿ ವೃದ್ಧಿ ಆಗುತ್ತೆ. ಅದ ನಂತರ ನೀವು ಆಹಾರ ಸೇವನೆ ಮಾಡೋದು ಶುರು ಮಾಡಿ. ಹೀಗೆ ಮಾಡೋದ್ರಿಂದ ಏನಾಗತ್ತೆ, ಸತತವಾಗಿ ಲೈಟ್ರ್ ಹಾಕಿ ನಾವು ಹೆಂಗೆ ಸ್ಟವ್ ಹಚ್ತೀವಿ, ಒಂದು ಪಾತ್ರೆ ಐಟಮ್ ಇಟ್ಬಿಟ್ಟು ಪಾತ್ರೆ ಬಿಸಿ ಇಡೋಕ್ಕೆ ಮುಂಚೆ ಹಾಗೆ ಪ್ರತಿ ಸಲನೂ ಒಂದು ಲೈಟರ್ ಎಕ್ಸ್ಟ್ರಾ ಹಾಕ್ತೀವಿ ನಾವು. ಸೊ ಯಾಕಂದರೆ ನಮಗೆ ಅಗ್ನಿ ಚೆನ್ನಾಗಾಗಲಿ, ಡೈಜೆಷನ್ ಚೆನ್ನಾಗಾಗಲಿ. ಅಗ್ನಿಯಲ್ಲಿ ಕ್ಲಾರಿಟಿ ಅಂತ ಒಂದು ಬರುತ್ತೆ, ಒಳ್ಳೆ ಬೆಂಕಿ ಉತ್ಪತ್ತಿ ಆಗುತ್ತೆ ದೇಹದಲ್ಲಿ, ಜಠರದಲ್ಲಿ. ಸೊ ಲವಣ ಆರ್ದ್ರಕ ಸೇವನೆಯನ್ನು ಭಕ್ಷಣೆ ಮಾಡೋಕ್ಕೆ ಶುರು ಮಾಡಿ. ಇದ್ರ ಜೊತೆಗೆ ಇನ್ನೇನೇನು ನಾವು ಊಟಕ್ಕೆ ಮುಂಚೆ ಮಾಡಬೇಕು ಅಂತ ಇದೆ. ಫಸ್ಟು ನೀವು ಕರೆಕ್ಟ್ ಹಸಿವು ಬರ್ತಾ ಇದೆಯಾ ಅಂತ ಒಂದು ಯೋಚನೆ ಮಾಡಿ. ಆ ಕರೆಕ್ಟ್ ಹಸಿವು ಇಲ್ಲ ಅಂದ್ರೂ ಆರ್ದ್ರಕ ಲವಣ ಭಕ್ಷಣೆ ಮಾಡೋದ್ರಿಂದ ಆ ಹಸಿವು ಕರೆಕ್ಟಾಗಿ ಟ್ಯೂನಪ್ ಆಗುತ್ತೆ. ಆಹಾರದ ಮುಂಚೆ ನೀವು ಹಣ್ಣುಗಳ ಸೇವನೆ ಮಾಡಬಹುದು ಅಂತ ಆಯುರ್ವೇದ ಹೇಳುತ್ತೆ. ಯಾವ್ಯಾವ ಹಣ್ಣುಗಳನ್ನ ನೀವು ಸೇವನೆ ಮಾಡಕೂಡ್ದು, ಯಾವ್ಯಾವ ಹಣ್ಣುಗಳು ನೀವು ಯಾವಾಗ ಸೇವನೆ ಮಾಡ್ಬೋದು. ಬೆಳಗ್ಗೆ ಹೊತ್ತು ಎತ್ತಾ ಇರೋಂಗೆ ಹಣ್ಣು ಸೇವನೆ ಮಾಡಬೇಕಾ ಇಲ್ವಾ? ನನಗೆ ಕಾಮನ್ ಕ್ವೆಶನ್ ಬರೋದು, ಡ್ರೈ ಫ್ರೂಟ್ಸ್ ತಿನ್ಬೋದಾ ಇಲ್ವಾ ಡಾಕ್ಟ್ರೆ ಬೆಳಗ್ಗೆ ಎದ್ದು ಅಂತ. ಇದ್ರದ್ದೆಲ್ಲ ವಿಚಾರ ನಾನು ಡೀಟೇಲ್ ಆಗಿ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ.